ಅಥವಾ ಅಧಿಕಾರಿಗಳು ಮಿಸ್ಗೈಡ್ ಮಾಡ್ತಾ ಇದ್ದಾರಾ? ಅಥವಾ ಈ ರಿಪೋರ್ಟ್ ಡಿ ವಿ ಸಿ ಕೂಡ ಒಂದು ಒಳ್ಳೆಯ ರಿಪೋರ್ಟೇ ಕೊಟ್ಟಿದ್ದಾರೆ. ಅವ್ರ ರಿಪೋರ್ಟಲ್ಲಿ ಏನು ಸಮಸ್ಯೆ ಆಗಿದೆ ಅಂತಂದರೆ, ಅಂದರೆ ನಾವು ಹೈಕೋರ್ಟ್ ಆದೇಶದ ಪ್ರಕಾರ, ಅಸಾಧ್ಯ ವರದಿ ಪ್ರಕಾರ ಆದಿವಾಸಿಗಳಿಗೆ ಪುನಃಸ್ಥಿತಿ ಮಾಡುವಾಗ 5 ಎಕರೆ ಜಮೀನು ಕೊಡಬೇಕು ಅನ್ನೋದು ಅಂಡರ್ಲೈನ್ ಮಾಡಿರೋಂಥ ವಿಷಯ. ಅದ್ರ ಜೊತೆಗೆ ಬೇರೆ ನಾಗರಿಕ ಸೌಕರ್ಯಗಳು. ಭೂಮಿ ಕೊಡದೇ ಪುನಃಸ್ಥಿತಿ ಕೊಡೋದು ಅಂತಂದರೆ ಅದು ಅರ್ಥಹೀನ ಕಾರ್ಯಕ್ರಮ. ಸೊ ನಮ್ಮ ಡಿವಿಷನಲ್ ಕಮಿಷನ್ ಅವರ ರಿಪೋರ್ಟಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ 15 ಲಕ್ಷ ಕೊಟ್ಬಿಟ್ಟು ಕೈ ತೊಳ್ಕೊಳ್ಬೇಕು ಅನ್ನೋ ಮಟ್ಟಿಗೆ ಮಾತಾಡಿದ್ದಾರೆ. ಇದು ಯೋಗ್ಯವಾದ ತೀರ್ಮಾನ ಅಲ್ಲ. ಅದನ್ನು ನಾವು ಅಬ್ಜೆಕ್ಟ್ ಮಾಡಿದ್ವಿ ಕೂಡ. ಅದು ಆ ಥರ ಹಾಕ್ಕೊಡ್ದು ಭೂಮಿ ಕೊಟ್ಟು ಪುನಃಸ್ಥಿತಿ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಒತ್ತಡ ಹಾಕಿದ್ದೀವಿ. ಸೊ ಮುಖ್ಯಮಂತ್ರಿಗಳು ಹುಣಸೂರಿಗೆ ಬಂದಾಗ, ಮೊನ್ನೆ ಅಂದರೆ ಏಪ್ರಿಲ್ 20ನೇ ತಾರೀಕು ಹುಣಸೂರಿಗೆ ಬಂದಾಗ, ಪುನಃಸ್ಥಿತಿ ಬಗ್ಗೆ ಹೈಕೋರ್ಟ್ ಆದೇಶ ಬಗ್ಗೆ ಒಂದು ಮಾತನ್ನೂ ಆಡದೆ ಹೋಗಿರೋದು ಅವರ ಘನತೆಗೆ ತಕ್ಕದ್ದಲ್ಲ. ಇದೊಂದು ಗಮನಕ್ಕೆ ಹೇಳಬೇಕು. ಈಗಲಾದ್ರು ಕೂಡಲೇ ಮುಖ್ಯಮಂತ್ರಿಗಳು ಇದನ್ನು ಸೀರಿಯಸ್ ಲ್ಯಾಪ್ಸ್ ಅಂತ ತಿಳ್ಕೊಂಡು ಹೈಕೋರ್ಟ್ ಆದೇಶವನ್ನು ಜಾರಿಗೊಳಿಸೋಕ್ಕೆ ತೀರ್ಮಾನ ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ನಮಗೆ ಕೆಲವು ಅಧಿಕಾರಿಗಳು ಪ್ರಶ್ನೆ ಕೇಳಿದರು, ಈ ಸರಿ ಏನು ಮನವಿ ಕೊಡಲ್ವಾ ಅಂತ. ನೋಡಿ, ಅರ್ಜಿಗಳನ್ನ ನಾವು ನಿರಂತರ ಕೊಡ್ತಾನೇ ಇದ್ದೀವಿ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕೂಡ ಕೊಟ್ಟಿದ್ದೀವಿ. ಈ ಖಾಸಗಿ ಕಾರ್ಯಕ್ರಮಕ್ಕೆ ಬಂದವರೆ ಯಾವುದೋ ಖಾಸಗಿ ಕಾರ್ಯಕ್ರಮದಲ್ಲಿ ನಾವು ಹೋಗಿಬಿಟ್ಟು ಅವ್ರನ್ನ ಅಡ್ಡ ಹಾಕಿಬಿಟ್ಟು ಮನವಿ ಕೊಡೋ ಮನಸ್ಸು ನಮಗಿಲ್ಲ. ನಾವು ಕೊಟ್ಟಿರೋ ಅರ್ಜಿಗಳ ಮೇಲೆ ಅವ್ರು ಕೆಲಸ ಮಾಡಬೇಕು. ಒಂದು ಡೆಮೋಕ್ರೆಟಿಕ್ ಗೌರ್ಮೆಂಟು ಸೆನ್ಸಿಬಲ್ ಆಗಿರಬೇಕು. ಪದೇ ಪದೇ ಅರ್ಜಿ ಇಸ್ಕೋಬಾರ್ದು. ಪದೇ ನಾವು ಅರ್ಜಿ ಕೊಡೋಕ್ಕೂ ಹೋಗಬಾರ್ದು. ನಾವು ತುಂಬ ಡೆಮೋಕ್ರಾಟಿಕ್ಕಾಗಿ, ತುಂಬ ಗೌರವಯುತವಾಗಿ ಮನವಿ ಸಲ್ಲಿಸಿದ್ವಿ. ಬೇರೆ ಸಮುದಾಯದವರು ಏನು ಒತ್ತಡ ಹಾಕ್ತಾ ಇದ್ದಾರಲ್ಲ, ಆ ಪ್ರಕಾರ ನಾವು ಒಂದು ಹೀರಾಯ್ವೆ ನಡ್ಕೊಳ್ತಾ ಇಲ್ಲ. ಕೆಲವರು ಅವ್ರ ಭಾವಚಿತ್ರಕ್ಕೆ ಚಪ್ಪಲಿ ಹೊಡೆದು ಉಂಟು. ಇನ್ನು ಕೆಲವರು ಜಿಲ್ಲಾ ಸಚಿವರಿಗೂ ಆ ಥರ ಮಾಡಿದ್ದುಂಟು. ಹೀಗಿರುವಾಗ ಅವರು ಒಳಗಡೆ ಬೇಜಾರಾಗಿರ್ತದೆ, ಅವ್ರು ಬಾಯ್ಬಿಟ್ಟು ಹೇಳ್ಕೊಳ್ತಾ ಇಲ್ಲ. ಸೊ ಹಾಗಿರುವಾಗ ಇಂಥ ಕ್ರಮಗಳು ಡೆಮೋಕ್ರಸಿನಲ್ಲಿ ಅರ್ಥಹೀನ. ಆ ರೀತಿ ಮಾಡಿಸ್ಕೊಳ್ಳೋ ಹಾಗೆ, ಆ ರೀತಿ ಜನ ನಡ್ಕೊಳ್ಳೋ ಹಾಗೆ ನಾವು ಅಧಿಕಾರದಲ್ಲಿರೋ ಕೂಡ ನಡ್ಕೊಳ್ಬಾರ್ದು. ಸೊ ಅದರಿಂದ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿದ್ವಿ ಅಂತಂದರೆ, ನೀವು ಹುಣಸೂರಿಗೆ ಬಂದು ಹೋಗಿದ್ದೀರಿ, ಬಂದು ಹೋದಾಗ ಎಲ್ಲೂ ಕೂಡ ನೀವು ತುಟಿ ಬಿಚ್ಚಿಲ್ಲ. ಆದಿವಾಸಿಗಳಿಗೆ ಪುನಃಸ್ಥಿತಿ ಕೊಡ್ತೀನಿ ನನ್ನ ಕಾಲದಲ್ಲೇ ಅಂತ ಹೇಳಲಿಲ್ಲ. ನೀವು ಪುನಃಸ್ಥಿತಿ ಕೊಡದೆ ಹೋದರೆ ಅದು ಹೈಕೋರ್ಟ್ ಆದೇಶವನ್ನು ಧಿಕ್ಕರಿಸಿದಂಗೆ ಆಗುತ್ತೆ. ದಯಮಾಡಿ ಹೈಕೋರ್ಟ್ ಆದೇಶದ ಅನ್ವಯ 3418 ಕುಟುಂಬಗಳಿಗೆ, ಅಂದರೆ ಹುಣಸೂರಿನ 1006 ಕುಟುಂಬಗಳು ಜೊತೆಗೆ ಇನ್ನೊಂದು 1500 ಜನ ಅರ್ಜಿ ಹಾಕೊಂಡಿದ್ದಾರೆ, ನಮ್ಮ ಕೈ ಬಿಟ್ಟು ಹೋಗಿದ್ದೆ ಸೇರಿಸಿ ಅಂತ. ಅದು ಡಿ ವಿ ಸಿ ಅವರ ಕಚೇರಿಯಲ್ಲಿದೆ. ಅದು ಅಂದರೆ ಒಟ್ಟು 2500 ಕುಟುಂಬಗಳಿಗೆ ಪುನಃಸ್ಥಿತಿ ಹುಣಸೂರಿನಲ್ಲಿ. ಹಾಗೆ ಕೋರ್ಟಿನಲ್ಲಿ ಒಂದು 1800 ಕುಟುಂಬಗಳು, ಹಾಗೆ ವಿರಾಜಪೇಟೆಯಲ್ಲಿ ಒಂದು 500 ಕುಟುಂಬಗಳು. ಇವ್ರಿಗೆ ಪುನಃಸ್ಥಿತಿನ ಕೊಡಲಿಕ್ಕೆ ತಾವು ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಒಂದು. ಎರಡನೇದು, ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂದು ಹಲವು ವರ್ಷಗಳೇ ಆಗಿದ್ದಾವೆ. ಈ ಕಾಲಾವಧಿಯಲ್ಲಿ ತಾವು ಮುಖ್ಯಮಂತ್ರಿಗಳು ಕೂಡ ಆಗಿದ್ದೀರಿ. ಹೈಕೋರ್ಟ್ ಆದೇಶ ಹೇಗೆ ನೀವು ಪಾಲಿಸಿ ನೆಗ್ಲೆಕ್ಟ್ ಮಾಡಿದ್ದೀರೋ ಹಾಗೆಯೇ ಈ ಅರಣ್ಯಕಿನ ಕಾಯ್ದೆಯನ್ನು ಜಾರಿಗೊಳಿಸುವಲ್ಲಿ ಅಧಿಕಾರಿಗಳು ಒಂದು ಕ್ರಮಬದ್ಧ ನಡ್ಕೊಳ್ತಾ ಇಲ್ಲ, ಸರಿಯಾಗಿ ಸೀರಿಯಸ್ ಅಂತ ತಗೊಳ್ತಾ ಇಲ್ಲ ಅದನ್ನು. ಸೊ ಹಾಗಾಗಿ ಆದಿವಾಸಿಗಳು ಸಿಗಬೇಕಾದಂಥ ಅರಣ್ಯ ಹಕ್ಕು ಸಿಗ್ತಾ ಇಲ್ಲ. ಅರ್ಜಿಗಳನ್ನು ಕಾನೂನುಬದ್ಧವಾಗಿದ್ದರೂ ಕ್ರಮಬದ್ಧವಾಗಿದ್ದರೂ ಅದು ನೆಪ ಒಡ್ಡಿ ಅವನ್ನು ತಿರಸ್ಕರಿಸ್ತಾ ಇದ್ದಾರೆ. ತಿರಸ್ಕರಿಸಿದರೆ ಭಾಳ. ಉದಾಹರಣೆಗೆ ಮೈಸೂರು ಜಿಲ್ಲೆಯಲ್ಲೇ 12,500 ಕುಟುಂಬಗಳು ಆದಿವಾಸಿಗಳಿದ್ದರೂ 7,000 ಕುಟುಂಬಗಳು ಮಾತ್ರ ಅರ್ಜಿ ಹಾಕಿದ್ದಾರೆ. 7,000 ಕುಟುಂಬದಲ್ಲಿ 5,000 ಚಿಲ್ಲರೆ ರಿಜೆಕ್ಟ್ ಮಾಡಿದ್ದಾರೆ. ಇನ್ನು 1,500 ಪರಿಗಣಿಸಿ ಓಕೆ ನೀನು ಅದು ಹೇಳ್ತಾರಲ್ಲ, ಈ ಮನೆ ಕಟ್ಟಿಕೊಳ್ಳುವಷ್ಟು ಗುಡಿಸಲು ಜಾಗದ ಅರಣ್ಯನ ಕೊಟ್ಟಿದ್ದಾರೆ ಒಂದೊಂದು ಕುಟುಂಬಕ್ಕೆ. ಅದರಲ್ಲಿ ಬದುಕಾಗತ್ತಾ? ಇಲ್ಲ. ಅರಣ್ಯ ಹಕ್ಕು, ವೈಯಕ್ತಿಕ ಅರಣ್ಯ ಹಕ್ಕು, ಭೂಮಿ ಹಕ್ಕು ಕೊಡೋದ್ರ ಜೊತೆಗೆ ಸಾಮೂಹಿಕ ಹಕ್ಕು ಗೌರವಿಸಬೇಕು. ಮತ್ತು ಅವರು ಕಿರುದಿನ ಸಂಗ್ರಹ ಮಾಡೋದು ಹಕ್ಕಿನ ಬಗ್ಗೆ ಕೂಡ ಗಮನ ಹರಿಸಬೇಕು.